ಅರಿಯನೇ ಗಾಂಗೇಯನನು ತಾನರಿಯದವನೇ ದ್ರೋಣ ಕುಲದಲ್ಲಿ ಕೊರತೆ ಎನಿಸುವ ಕರ್ಣನೆಂಬವನು ಎನಗೆ ಸಮಬಲನೇ ಬರಿಯ ಬಯಲಾಡಂಬರದಿ ಬರಿತುರುವ ಹಿಡಿದೊಡೆ ತನ್ನ ಹೆಂಡಿರ ಸೆರೆಯ ತಾರದೆ ಮಾಣೆನು ಎಂದನು ನಾರಿಯರ ಮುಂದೆ. ಪದ್ಯ 20ರಲ್ಲಿ ಆರೊಡನೆ ಕಾದುವೆನು ಅಂತ ಹೇಳಿದ್ನಲ್ಲ, ಅಲ್ಲೇ ಇನ್ಯಾರಿದ್ದಾರೆ ವೀರರು ಅಲ್ಲಿ ಹೆಸರನ್ನು ಹೇಳಿ ನೀವು ಅಂತೆಲ್ಲ ಹೇಳಿ ಸವಾಲಿನ ರೀತಿಯಲ್ಲಿ ಮಾತಾಡಿದ್ನಲ್ಲ. ಈಗ ನೋಡಿ, ಯಾರಾದರೂ ಕೇಳಿರ್ಬೋದು ಅಲ್ಲಿ ಭೀಷ್ಮ ಇಲ್ವಾ, ದ್ರೋಣ ಇಲ್ವಾ, ಕರ್ಣ ಇಲ್ವಾ ಅಂತ. ಅದೆಲ್ಲದಕ್ಕೂ ಅವನೇ ಕಾರಣ ಕೊಟ್ಟಿದ್ದಾನೆ, ಅವ್ರ ಜೊತೆ ಎಲ್ಲ ಹೋರಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆದರೂ ನೋಡಿ ಈಗ ಜಸ್ಟಿಫೈ ಮಾಡ್ತಾ ಇದ್ದಾನೆ, ಒಂದು ರೀತಿಯಾಗಿ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ಒಂದು ವೇಳೆ ಯುದ್ಧವನ್ನು ಮಾಡಲೇಬೇಕಾಯಿತು ಅಂತಂದಾಗ ದಂಡಿನಲ್ಲಿ ಸೋದರ ಮಾವನೇ ಅಂತ ಹೇಳ್ತಾರಲ್ವ, ಆಗ ನನಗೆ ಅವ್ರ ಕೈಯಲ್ಲಿ ಹೋರಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಯಾಕೆಂದರೆ ನನಗೆ ಎಲ್ಲರೂ ಗೊತ್ತು, ಒಂಥರ ಅವ್ರ ಜೊತೆ ಎಲ್ಲ ಆಟ ಆಡಿ ಬೆಳೆದೋನು ಅಥವಾ ಅವರ ಸರಿಸಮನಾಗಿ ಸಹಾಧ್ಯಾಯಿಯಾಗಿ ಗುರುಕುಲಗಳಲ್ಲಿ ಇದ್ದೋನು ಅನ್ನುವ ಒಂದು ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾನೆ. ಅರಿಯನೇ ಗಾಂಗೇಯನನು, ಆಹಾ ನನಗೆ ಭೀಷ್ಮ ಗೊತ್ತಿಲ್ವೇ, ನಾನು ಅರಿಯದವನೇ ದ್ರೋಣನ ಬಗ್ಗೆ ನನಗೆ ಗೊತ್ತಿಲ್ವಾ, ಇನ್ನು ಆ ಕುಲದಲ್ಲಿ ಕೊರತೆಯಾಗಿರೋವಂತಹ ಕರ್ಣ ನನಗೆ ಸಮಬಲನಾ? ಅಲ್ಲ, ಬರಿಯ ಬಯಲಾಡಂಬರದಿ ಬರಿ ತುರುವ ಹಿಡಿದೊಡೆ. ಬರಿಯ ಬಯಲಾಡಂಬರ ಅಂದರೆ ಒಣಜಂಬ. 20ನೇ ಪದ್ಯಕ್ಕೆ ಒಂದು ರೀತಿಯಾಗಿ ಸಂವಾದಿ ಅಂತಲೇ ಇದನ್ನು ಹೇಳ್ಬೋದು. ಭೀಷ್ಮ ವಯಸ್ಸಾಗಿದೆ, ಅವನಷ್ಟವನು ಪಾಪ ಆ ಹಸ್ತಿನಾವತಿಯ ಅರಮನೆಯಲ್ಲಿ ಇರಬೇಕು, ವೃದ್ಧಾಪ್ಯವನ್ನು ನೆಮ್ಮದಿಯಾಗಿ ಕಳೆಯುವಂಥ ಕಾಲ. ಇನ್ನು ದ್ರೋಣ ಆಗಲೇ ಗೊತ್ತಿರೋ ಹಾಗೆ ಅವನು ಹಾರುವ, ಇವನು ಕುಲಾಧಮ, ಕರ್ಣ, ಇದೆಲ್ಲ ಇರುವಾಗ ಅಂಥವ್ರನ್ನ ಇವನು ಕರ್ಕೊಂಬಂದಿದ್ದಾನಲ್ಲ. ಬರಿಯ ಬಯಲಾಡಂಬರದಿ ಬರೀ ಒಣಜಂಬವನ್ನು ಇಟ್ಕೊಂಡು ಇವನ್ನೆಲ್ಲ ಕರ್ಕೊಂಬಂದಿದ್ದಾನಲ್ಲ. ಕರ್ಕೊಂಬಂದು ಮಾಡಿದ್ದೇನು? ಬರೀ ತುರುವ ಹಿಡಿದೊಡೆ. ಪಾಪ ಎಲ್ಲೋ ಮೇಯಿಸ್ತಾ ಇದ್ದ ಗೋಪಾಲಕರು ಕಾಯ್ತಾ ಇದ್ದಂತಹ ಒಂದು ತುರು ಮಂದೆಯನ್ನು ಹಿಡಿದು ಬಿಟ್ರೆ ತನ್ನ ಹೆಂಡಿರ ಸೆರೆಯ ತಾರದೆ ಮಾಣೆನೆಂದನು ನಾರಿಯರ ಮುಂದೆ. ಹೀಗೆ ಗೋವನ್ನು ಅವನು ಸೆರೆ ಹಿಡಿದ್ರೆ ನಾನೇನು ಮಾಡ್ತೀನಿ, ಅಲ್ಲಿಯವರೆಗೆ ಹೋಗಿ ಠಾಣಾಂತರವನಿಕ್ಕುವೆ ಹಸ್ತಿನಾಪುರದೊಳಗೆ ಅಂತ ಹೇಳಿದಾನಲ್ಲ, ಅಲ್ಲಿಗೆ ಹೋಗಿ ಅವರ ಹೆಂಡತಿಯರನ್ನು ನಾನು ಸೆರೆ ತರದೆ ಇಡೋದಿಲ್ಲ. ಗೋ ಕೂಡ ಸ್ತ್ರೀಲಿಂಗ, ಆ ಗೋವನ್ನು ಹಿಡ್ಕೊಂಡು ಬಂದರೆ ಅದು ನಮ್ಮ ಅಸ್ಮಿತೆ, ನಮ್ಮ ರಾಜ್ಯದ ಅಸ್ಮಿತೆ, ರಾಷ್ಟ್ರದ ಅಸ್ಮಿತೆ, ಪಾಪದ್ದು, ಅದು ರಕ್ಷಣೀಯ, ಕಾಪಾಡಬೇಕಾದಂಥದ್ದು. ಅಂತಹ ಗೋವನ್ನು ಇವನು ಹಿಡಿದ್ರೆ ನಾನು ಸುಮ್ಮನಿರ್ತೀನ? ಕ್ಷತ್ರಿಯನಾದವನು, ಕ್ಷತ್ರಿಯನಿಗೆ ಇಂಥವ್ರ ಜೊತೆ ಎಲ್ಲ ಯುದ್ಧವೇ ಮಾಡಬಾರ್ದು. ಹಾರವನ ಜೊತೆ ಮಾಡಬಾರ್ದು, ವಯಸ್ಸಾದರ ಜೊತೆ ಮಾಡಬಾರ್ದು, ಕುಲಾಧಮರ ಜೊತೆ ಮಾಡಬಾರ್ದು. ಹಾಗಿದ್ದಾಗಲೂ ಇವನವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದಾನಲ್ಲ, ನಾನು ಹೋಗಿ ಅವರ ಹೆಂಡರನ್ನೆಲ್ಲ ಸೆರೆ ಹಿಡಿದು ತರದೇನೆ ಬಿಡೋದಿಲ್ಲ, ಟಿಟ್ ಫಾರ್ ಟ್ಯಾಟ್ ಅಂತ ಮಾಡ್ತೀನಿ, ನೋಡ್ತೀರಿ ಅಂತ ಹೇಳಿ ನಾರಿಯರ ಮುಂದೆ ತನ್ನ ಪ್ರತಾಪವನ್ನು, ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ. ಮುಂದೆ ನೋಡಿ, ಇಷ್ಟೆಲ್ಲ ಮಾಡಿದ್ದಾನೆ. ಕೊನೆಯ ಒಂದು 24ನೆಯ ಪದ್ಯದಲ್ಲಿ ಅವನು ಹೇಳ್ತಿರೋ ನೋಡಿ, ಇಷ್ಟೆಲ್ಲ ಕೊಚ್ಕೊಂಡ ಅವನು ತನಗಿರೋ ಅಂತಹ ಕೊರತೆ ಏನು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಪದ್ಯ 24 ಕೇಳೋಣ. ನುಡಿದು ಫಲವೇ ನಿನ್ನು. ನುಡಿದು ಫಲವೇ ನಿನ್ನು ಸಾರಥಿ ಮಡಿದ ನಿನ್ನಿನ ಬವರದಲ್ಲಿ ತಾನುಡುಹನಾದೆನು ಶಿವ ಶಿವ ಇಂದೆನ್ನ ಕೈಮನಕ್ಕೆ ಗಡಣಿಸುವ ಸಾರಥಿಯೇ
ಸಾರಥಿಯೊಬ್ಬನ ಪಡೆದೆನಾದೊಡೆ ಕೌರವೇಂದ್ರನ ಪಡೆಗೆ ಹಬ್ಬವ ಮಾಡುವೆನು ತೋರುವೆನು ಕೈಗುಣವ ಆ ಉತ್ತರ ಕುಮಾರ ಹೇಳ್ತಾ ಇದ್ದಾನೆ, ಎಷ್ಟೆಲ್ಲ ನನಗೆ ವೀರ, ಶೌರ್ಯ, ಪ್ರತಾಪ, ಹುಮ್ಮಸ್ಸು, ಅಭ್ಯಾಸ, ವಿದ್ಯೆ ಎಲ್ಲ ಇದ್ದು ಏನು ಪ್ರಯೋಜನ? ಸಂಕಲ್ಪ, ಮನಸ್ಸು ಎಲ್ಲ ಇದ್ದು ಏನು ಪ್ರಯೋಜನ? ನುಡಿದು ಫಲವೇನು? ಇನ್ನು ಮಾತು ಎಷ್ಟಾಡಿದ್ರೆ ತಾನೇ ಏನು ಪ್ರಯೋಜನ? ಯಾಕೆ? ಯುದ್ಧಕ್ಕೆ ಬೇಕಾದಂತಹ ಅನಿವಾರ್ಯವಾದ ಅಂಗ ರಥ. ಮಹಾಭಾರತದ ಕಾಲದಲ್ಲಂತೂ ರಥ ತುಂಬ ದೊಡ್ಡ ಸಾಧನ ಆಗಿತ್ತು ಯುದ್ಧಕ್ಕೆ. ಆ ರಥಕ್ಕೆ ಬೇಕಾದಂತಹ ಸಾರಥಿ ಇಲ್ಲ. ಯಾಕೆ? ಸಾರಥಿ ಮಡಿದ ನಿನ್ನಿನ ಬವರದಲ್ಲಿ. ನಿನ್ನೆ ಬವರ ಅಂದರೆ ಇಲ್ಲಿ ಕುಮಾರವ್ಯಾಸ ದಕ್ಷಿಣ ಗೋಗ್ರಹಣವನ್ನೇ ಹೇಳ್ತಾ ಇದ್ದಾನೆ ಅಂತ ನಾವು ಅಂದ್ಕೊಳ್ಳೋಣ. ಆ ಯುದ್ಧದಲ್ಲಿ ಸತ್ತೋಗಿದ್ದಾನೆ. ತಾನು ಉಡುಹನಾದೆನು ಅಂದರೆ ನನ್ನ ಶಕ್ತಿ ಈಗ ಇಲ್ಲ, ಕೈ ಮುರಿದೋದಾಗ ಆಗಿಬಿಟ್ಟಿದೆ ನನಗೆ. ಶಿವ ಅಯ್ಯೋ ಹೀಗಾಗೋಯ್ತಲ್ಲ. ಆಗದೆ ಹೋಗಿದ್ದಿದ್ರೆ, ಸಾರಥಿ ಏನಾದರೂ ಇದ್ದಿದ್ದರೆ ನಾನು ಇಷ್ಟೊತ್ತು ತನಕ ಇಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ನಿಂತಿರ್ತಿದ್ನ, ಹೊರಟೇ ಹೋಗಿರ್ತಾ ಇದ್ದೆ. ಇಂದು ಎನ್ನ ಕೈ ಮನಕ್ಕೆ ಗಡಣಿಸುವ ಸಾರಥಿಯನೊಬ್ಬನ ಪಡೆದನಾದೊಡೆ, ಕಂಡೀಷನಲ್ ಆ್ಯಕ್ಷನ್ ಎಲ್ಲ ಇವೊಂದು. ಇವತ್ತೇನಾದ್ರೂ ನನ್ನ ಸಾರಥಿ ಅಂತೂ ಸತ್ತೋದ, ನನ್ನ ಕೈ ಮನಕ್ಕೆ, ನನ್ನ ಚೆಬುಕು, ಚಾಲಾಕತನ, ನನ್ನ ವೇಗ, ಲಾಘವ ಇದಕ್ಕೆಲ್ಲ ಒಗ್ಗುವಂತಹ, ಜೊತೆಗೆ ಮನಕ್ಕೆ ಗಡಣಿಸುವ ನನ್ನ ಮನೋಕಾಮನೆಯನ್ನು, ಯುದ್ಧದಲ್ಲಿ ನಾನು ಯುದ್ಧ ಮಾಡ್ತಿರುವಾಗ ನನ್ನ ದೃಷ್ಟಿ ಎತ್ಲ ಕಡೆ ಹೋಗುತ್ತೆ, ನಾನು ಯಾವ ಬಾಣ ತಗೊಳ್ತಾ ಇದ್ದೀನಿ, ಹೇಗೆ ಅದನ್ನು ಜೇವಡೆದು ಬಿಲ್ಲಿಗೆ ಜೋಡಿಸ್ತಾ ಇದ್ದೀನಿ, ಇದೆಲ್ಲವನ್ನು ಅರಿಯುವ ಇಂಗಿತಜ್ಞನಾದಂತಹ ಒಬ್ಬ ಸಾರಥಿಯನೊಬ್ಬನ ಪಡೆದನಾದೊಡೆ. ಇಫ್ ಆ ರೀತಿಯಾದಂಥ ಒಬ್ಬ ಸಾರಥಿ ನನಗೆ ಸಿಕ್ಕಿದ್ರೆ ಕೌರವೇಂದ್ರನ ಪಡೆಗೆ ಹಬ್ಬವ ಮಾಡುವೆನು, ತೋರುವೆನು ಕೈಗುಣವ. ಮಾರಿಗೆ ಔತಣ ಅಂತ ಹಿಂದಿನ ಒಂದು ಪದ್ಯದಲ್ಲಿ ಬರುತ್ತಲ್ಲ, ಮುಂದೋ ಬರುತ್ತೆ. ಒಟ್ಟಿನಲ್ಲಿ ಆ ಕೌರವೇಂದ್ರನ ಪಡೆಗೆ ಹಬ್ಬ ಮಾಡ್ತೀನಿ. ಅವನಿಗೆ ದೊಡ್ಡ ಊರ ಹಬ್ಬ, ಮಾರಮ್ಮನ ಹಬ್ಬವನ್ನೇ ನಾನು ಮಾಡ್ತೀನಿ. ನನ್ನ ಪ್ರತಾಪ ಏನು, ನನ್ನ ಕೈ ಚಬುಕು ಏನು ಅನ್ನೋದನ್ನು ಅವನಿಗೆ ತೋರಿಸ್ತೀನಿ ಅಂತ ಹೇಳಿ ಈ ಪದ್ಯದಲ್ಲಿ ಉತ್ತರ ಕುಮಾರ ಹೇಳ್ತಾ ಇದ್ದಾನೆ. ಇಲ್ಲಿ ಕೆಲವು ಮೂಲ ಭಾರತದ ಸಂಗತಿಗಳನ್ನು ಹೇಳ್ಬೋದು ಅಂತ ಅನಿಸುತ್ತೆ. ಸಾರಥಿ ಮಡಿದ ನಿನ್ನಿನ ಬವರದಲ್ಲಿ ಅಂತ ವ್ಯಾಸರಲ್ಲಿ ಈ ಸಾರಥಿ ಮಡಿದಿರೋದು ಒಂದು ರೀತಿಯಾಗಿ ಉತ್ತರ ಕುಮಾರನ ಬೆಪ್ಪುತನವನ್ನು ತೋರಿಸೋ ರೀತಿಯಲ್ಲಿ ಅಲ್ಲಿ ವ್ಯಾಸರು ಅದನ್ನು ಕೊಟ್ಟಿದ್ದಾರೆ. ಕುಮಾರವ್ಯಾಸ ನಿನ್ನಿನ ಬವರದಲ್ಲಿ ಅಂತ ಅದನ್ನು ಸ್ಪಷ್ಟ ಮಾಡಿದ್ದಾನೆ. ಇಲ್ಲಿ ಹೇಳೋದು ನೋಡಿ, 28 ರಾತ್ರಂವ ಮಾಸಂವ ನೂನಮಂತತಃ ಯತ್ತದಾಸೀನ್ ಮದ್ಯುದ್ಧಂ ತತ್ರಮೇ ಸಾರಥಿ ಹತಃ ಅಂತ ಹೇಳ್ತಾನೆ. ಯುದ್ಧವನ್ನೇ ಕಂಡಿರೋದ ಬೆಪ್ಪುತನವನ್ನು ಇದು ಎತ್ತಿ ಹಿಡಿಯುತ್ತೆ ಅಂತ ಹೇಳ್ಬೋದು. ಯಾವುದೋ ಯುದ್ಧ ಯಾವತ್ತು ನಡೀತು ಅಂತ ಗೊತ್ತಿಲ್ಲ, 28 ದಿನದ್ದೋ ಇಲ್ಲ 1 ತಿಂಗಳದ್ದೋ, ಯಾರಿಗೆ ನಡೆದದ್ದೋ ಗೊತ್ತಿಲ್ಲ. ಆದರೆ ಇವನು ಸಾರಥಿ ಮಾತ್ರ ಅಲ್ಲಿ ಸತ್ತೋಗಿದ್ದಾನೆ. ಇದನ್ನು ಇಲ್ಲಿ ಇವನು ಉಲ್ಲೇಖ ಮಾಡ್ತಾ ಇದ್ದಾನೆ. ಹೀಗೆ ಚಿಕ್ಕ ಹುಡುಗ 20-30 ದಿನದ ಯುದ್ಧ ಎಲ್ಲಿ ಮಾಡಿದ್ದ ಅಂತ ಒಂದು ಮತ್ಸ್ಯ ರಾಷ್ಟ್ರಕ್ಕೆ ಅಂತ ವಿಪತ್ತು ಬಂದ ಉಲ್ಲೇಖವಂತೂ ಗೊತ್ತಾಗೋದಿಲ್ಲ. ಅಂದರೆ ಇಲ್ಲಿ ಪ್ರತಾಪವನ್ನು ಕೊಚ್ಕೊಳ್ಳೋದಿದೆಯಲ್ಲ, ಅದನ್ನು ಈ ಸೂಚನೆಗಳೆಲ್ಲ ಭಾಳ ಚೆನ್ನಾಗಿ ಇದರಲ್ಲಿ ವ್ಯಾಸಭಾರತದಲ್ಲಿ ನಮಗೆ ಸಿಗುತ್ತೆ. ಇದನ್ನೆಲ್ಲ ಇಟ್ಕೊಂಡು ಕುಮಾರವ್ಯಾಸ ಭಾಳ ಸುಂದರವಾದಂಥ ಒಂದು ನಾಟಕವನ್ನು ಇಲ್ಲಿ ಹಾಸ್ಯ ನಾಟಕವನ್ನು ತಂದಿದ್ದಾನೆ. ಉತ್ತರ ಕುಮಾರ ಹೆಸರು ಎಷ್ಟು ಅನ್ವರ್ಥವಾಗಿದೆ ಅಂತಂದರೆ, ಮೂಲದಲ್ಲಿ ಅವನ ಹೆಸರಿರೋದು ಭೂಮಿಂಜಯ ಅಂತ ಹೇಳಿಬಿಟ್ಟು. ಈ ಮತ್ಸ್ಯರಾಜನಾದಂಥ ವಿರಾಟನಿಗೆ 2 ಹೆಂಡತಿರು. ಒಬ್ಬಳು ಮೊದಲನೆಯವಳು ಸುರಥೆ ಅಂತ, ಎರಡನೆಯವಳು ಸುದೇಶ್ನೆ ಅಂತ. ಸುರಥೆಗೆ ಶ್ವೇತ ಮತ್ತು ಶಂಖ ಅಂತ 2 ಗಂಡ್ಮಕ್ಳು. ಸುದೇಶ್ನೆಗೆ ಭೂಮಿಂಜಯ ಮತ್ತು ಉತ್ತರೆ ಅಂತ 2 ಮಕ್ಕಳು. ಅಂದರೆ ಉತ್ತರೆ ಪುತ್ರಿ, ಇವನು ಪುತ್ರ. ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಭೂಮಿಂಜಯ ಅಂತ. ಆದರೆ ಹೆಸರು ಭೂಮಿಯನ್ನೇ ಜಯಿಸುವವನು ಅಂತ ಅರ್ಥ ಇದ್ದರೂ ಕೂಡ ಅದರ ಹೆಸರಿನ ಅರ್ಥ
ಇವನ ಸ್ವಭಾವ ಮಾತ್ರ ಸ್ವಲ್ಪ ಸ್ತ್ರೈಣವಾಗಿತ್ತು ಅನ್ನೋದನ್ನು ವ್ಯಾಸರು ಅಲ್ಲಲ್ಲಿ ಕಾಣಿಸ್ತಾರೆ. ಮೂಲದಲ್ಲಿ ಅದಕ್ಕೆ ಸೂಚನೆ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಸೂಚನೆಯನ್ನು ಹಿಡ್ಕೊಂಡೇನೆ ಕುಮಾರವ್ಯಾಸ ವ್ಯಾಸರಲ್ಲಿ 9 ಶ್ಲೋಕಗಳಲ್ಲಿ ಬರುವಂತಹ ಈ ಉತ್ತರ ಕುಮಾರನ ಪ್ರಸಂಗವನ್ನು, ಅವನ ಸ್ವಭಾವ ಮತ್ತು ಅವನ ರಣಹೇಡಿತನ, ರಣರಂಗವನ್ನೇ ಕಂಡಿರದೇ ಇದ್ದದ್ದು, ಇದೆಲ್ಲವನ್ನು ಇಟ್ಕೊಂಡು ಭಾಳ ಚೆನ್ನಾಗಿ ಗ್ರಹಿಸಿ ಕುಮಾರವ್ಯಾಸ ವಕ್ರೋಕ್ತಿ, ಅತಿಶಯೋಕ್ತಿ ಇವುಗಳನ್ನೆಲ್ಲ ತುಂಬ ಸಾರವತ್ತಾಗಿ ತಂದು ನಾಟಕೀಯತೆಯ ಒಂದು ಹಾಸ್ಯ ರಸದ ತೊರೆಯನ್ನು ಇಲ್ಲಿ ಹರಿಸಿದ್ದಾನೆ ಅಂತ ನಾವು ಅಂದ್ಕೊಳ್ಬೋದು, ನೋಡ್ಬೋದು. ಭಾಳ ಅತ್ಯಂತ ಸುಂದರವಾದ ವ್ಯಾಸರನ್ನೂ ಮೀರಿಸಿದಂತಹ ಒಂದು ವರ್ಣನೆ, ಉಕ್ತಿ ವಿಲಾಸ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಮುಂದೆ ನಡೆಯೋ ಮಹಾಭಾರತದ ಭೀಷಣ ಯುದ್ಧ ಪರ್ವ ಯಾವುದು ಶುರು ಆಗುತ್ತೆ, ಅದರ ಮಧ್ಯದಲ್ಲಿ ಸಂಧಿಯಾದಂಥ ಅಂದರೆ ಸಂಧಿ ಅಂದರೆ ಎರಡು ಘಟನೆಗಳಿಗೆ ಮಧ್ಯ ನಡೆಯುವಂತಹ ಸಂಭವಿಸುವಂತಹ ಪ್ರಸಂಗ. ಇದೊಂದು ರೀತಿಯಾಗಿ ಕಾಮಿಕ್ ರಿಲೀಫ್ ಅನ್ನೋ ಹಾಗೆ ಹಾಸ್ಯದ ಉಕ್ಕು ಇಲ್ಲಿ ಏರಿದೆ. ಈ ಉತ್ತರ ಕುಮಾರ ಅನ್ನೋ ಹೆಸರು ನೋಡಿ, ಮಗಳಿಗೆ ಉತ್ತರೆ ಅಂತ ಹೆಸರಿಟ್ಟಿದ್ದು, ಇವನನ್ನು ಉತ್ತರ ಕುಮಾರ ಅಂತಲೇ ಕರೆದುಬಿಟ್ರು. ಅಂದರೆ ಆ ಸ್ತ್ರೈಣ ಸ್ವಭಾವಕ್ಕೆ ಈ ಉತ್ತರ ಕುಮಾರ ಅನ್ನೋ ಸಂವಾದವನ್ನು ಕೂಡ ನಾವಿಲ್ಲಿ ಕಾಣ್ಬೋದು ಅಂತ ಅನಿಸುತ್ತೆ. ಹೀಗೆ ಉತ್ತರ ಕುಮಾರ ಅವನು ಮಹಾಭಾರತದ ಯುದ್ಧದಲ್ಲಿ ಶಲ್ಯನಿಂದ ಹತನಾಗ್ತಾನೆ. ಆಮೇಲೆ ಅರ್ಜುನ ಕಲಿ ಮಾಡಿ ಅವನನ್ನು ವೀರನನ್ನಾಗಿ ಮಾಡೋ ಪ್ರಸಂಗವನ್ನೆಲ್ಲ ನಾವು ಮುಂದೆ ಕಾಣ್ತೀವಿ. ಈ ಉತ್ತರೆಯಾದರೂ ಪರೀಕ್ಷಿತ ಮಹಾರಾಜನ ಅಮ್ಮ. ಹೀಗೆ ಭಾಳ ಸುಂದರವಾದಂಥ ಒಂದು ಪ್ರಸಂಗ. ಮುಂದೆ ಏನಾಗುತ್ತೆ, ಉತ್ತರನಿಗೆ ಸಾರಥಿ ಸಿಗ್ತಾನಾ, ಇದನ್ನೆಲ್ಲ ಮುಂದಿನ ಕಥಾಭಾಗದಲ್ಲಿ ಕೇಳಬಹುದು.